ಪುಣ್ಯಕ್ಷೇತ್ರಗಳ ನದಿ ತೀರದಲ್ಲಿ ಶಾಂಪೂ ಸೋಪು ಬಳಕೆ ಮಾರಾಟಕ್ಕೆ ನಿಷೇಧವನ್ನ ಹೇರಲಾಗಿದೆ. ಮಾರಾಟ ನಿಷೇಧಿಸಿ ಆದೇಶವನ್ನ ಹೊರಡಿಸಿದೆ ಅರಣ್ಯ ಮತ್ತು ಪರಿಸರ ಇಲಾಖೆ. ಪುಣ್ಯಕ್ಷೇತ್ರಗಳ ನದಿ ತೀರದಲ್ಲಿ ಸೋಪು ಶಾಂಪೂ ಬಳಕೆ ವಿಪರೀತವಾಗಿ ಹೆಚ್ಚಳ ಆಗ್ತಾ ಇರೋದ್ರಿಂದ ನೀರಿನಲ್ಲಿ ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಇದನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಅರಣ್ಯ ಮತ್ತು ಪರಿಸರ ಇಲಾಖೆ ಈ ಆದೇಶವನ್ನ ಹೊರಡಿಸಿದೆ. ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರು ಈ ಆದೇಶವನ್ನ ಹೊರಡಿಸಿದ್ದಾರೆ. ಬಹಳ ಸ್ವಾಗತಾರ್ಹ ನಡೆ ಇದು ಸರ್ಕಾರದ್ದು. ಬಿಕಾಸ್ ವಿಪರೀತವಾಗಿ ನೀವು ಪುಣ್ಯಕ್ಷೇತ್ರ ಪುಣ್ಯ ಸ್ನಾನಘಟ್ಟ ಅಂತ ನೋಡ್ತೀವಿ, ಅಲ್ಲಿ ಹೋದ್ರೆ ಬರೀ ಆ ಶಾಂಪುಗಳನ್ನು ಎಲ್ಲಂದ್ರಲ್ಲಿ ಬಿಸಾಡಿರೋದು, ಅರ್ಧಂಬರ್ಧ ಉಪಯೋಗಿಸಿರುವಂತಹ ಸೋಪ್ ಎಸ್ತಿರೋದು, ಬಟ್ಟೆಗಳನ್ನು ಎಸ್ತು ಬಂದಿರೋದು, ವಿಪರೀತ ಕೊಳಕಾಗಿಡ್ತಾ ಇದ್ರು ಆ ಸ್ನಾನಘಟ್ಟ ಪ್ರದೇಶವನ್ನ. ಈಗ ಈ ನಿರ್ಧಾರದಿಂದ ಸ್ವಲ್ಪ ಶುಚಿತ್ವದ ಕಡೆಗೂ ಕೂಡ ಗಮನ ಕೊಟ್ಟಂಗಾಗತ್ತೆ ಮತ್ತು ಪರಿಸರಕ್ಕೆ ಹಾನಿ ಮಾಡುವಂತಹ ಅಂಶಕ್ಕೂ ಕೂಡ ಬ್ರೇಕ್ ಬೀಳ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಬಹಳಷ್ಟು ಒಳ್ಳೆಯ ನಿರ್ಧಾರ ಇದು, ಸ್ವಾಗತಾರ್ಹ ನಿರ್ಧಾರ. ಬಟ್ ಇಂಪ್ಲಿಮೆಂಟೇಷನ್ ಹೇಗೆ ಅನ್ನೋದು ಅಗೇನ್ ಸವಾಲಾಗುತ್ತೆ. ಯಾಕಂದ್ರೆ ತುಂಬಾ ಜನ ಶಾಂಪೂ ಅಲ್ಲಿ ಸಿಗ್ಲಿಲ್ಲ ಸುತ್ತಮುತ್ತ ಅಂಗಡಿನಲ್ಲಿ ಅಂದ್ರೂ ಕ್ಯಾರಿ ಮಾಡಿಬಿಡ್ತಾರೆ. ಸೊ ಅಂಥವ್ರನ್ನ ಐಡೆಂಟಿಫೈ ಮಾಡಿ ದಂಡ ಹಾಕ್ಸಿದ್ರೆ ಈ ಆದೇಶಕ್ಕೂ ಒಂದು ಅರ್ಥ ಇರುತ್ತೆ. ಆ ನಿಟ್ಟಿನಲ್ಲಿ ಏನು ಯೋಚನೆ ಮಾಡಿದ್ದಾರೆ, ಏನ್ ಗೈಡ್ಲೈನ್ಸ್ ಆಕ್ಚುಲಿ ಹೇಳ್ತಾ ಇರೋದು? ಮಮತಾ, ಪುಣ್ಯಕ್ಷೇತ್ರಗಳ ನದಿ ತೀರದಲ್ಲಿ ಮಾಲಿನ್ಯವನ್ನ ಕಡಿಮೆ ಮಾಡೋದಕ್ಕೆ ಅಥವಾ ತಡೆಗಟ್ಟೋದಕ್ಕೆ, ನಿಯಂತ್ರಣ ಮಾಡೋದಕ್ಕೆ ಇದೊಂದು ಒಳ್ಳೆಯ ನಿರ್ಧಾರ ಕೂಡ ಹೌದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇಲಾಖೆ ಹೊಸ ಆದೇಶವನ್ನ ಕೂಡ ಬಿಡುಗಡೆ ಮಾಡಿರುವಂತದ್ದು. ಜೊತೆಗೆ ಯಾವ ಪುಣ್ಯ ಸ್ನಾನಗಳಲ್ಲಿ ಅಥವಾ ನದಿ ತೀರಗಳಲ್ಲಿ ಆ ಅಂಗಡಿಗಳನ್ನ ಅಥವಾ ಶಾಂಪೂ ಸೋಪು ಬಳಕೆ ಇರುತ್ತೆ ಅಲ್ಲಿ ಮಾರಾಟ ಮಾಡಬಾರ್ದು ಅನ್ನುವಂತಹ ಒಂದಿಷ್ಟು ಬೋರ್ಡ್ಗಳನ್ನ ಅಳವಡಿಕೆ ಮಾಡ್ತಾರೆ. ಅದರ ಜೊತೆಗೆ ಅವುಗಳನ್ನ ಬಳಕೆ ಮಾಡ್ತಾ ಇದ್ರೆ ಅವರಿಗೆ ದಂಡವನ್ನ ವಿಧಿಸುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಮೊದಲಿಗೆ ಆ ಅಂಗಡಿಯ ಮಾಲೀಕರಿಗೆ ಅಥವಾ ನದಿ ಅಕ್ಕಪಕ್ಕದಲ್ಲಿರುವಂತಹ ಅಂಗಡಿಯವರಿಗೆ ಒಂದು ಜಾಗೃತಿಯನ್ನ ಮೂಡಿಸ್ತಾರೆ. ಅವರಿಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡುವಂತ ಪ್ರಯತ್ನಗಳಾಗುತ್ತೆ. ಒಂದೊಮ್ಮೆ ಅದನ್ನ ಮೀರಿ ಕೂಡ ಮತ್ತೆ ಹಾಗೇನೆ ಮಾರಾಟ ಮಾಡ್ತಾ ಇದ್ರೆ ಅವ್ರಿಗೆ ದಂಡ ವಿಧಿಸುವಂತದ್ದು ಕೂಡ ಆಗುತ್ತೆ. ಜೊತೆಗೆ ಬಳಕೆ ಮಾಡುವಂತಹ ಭಕ್ತರಿಗೂ ಕೂಡ ಇದನ್ನ ಎಜುಕೇಟ್ ಮಾಡುವಂತ ಕೆಲಸವೂ ಕೂಡ ಆಗುತ್ತೆ. ಅಲ್ಲಿ ಗಾರ್ಡ್ಗಳಿರ್ತಾರೆ, ಜೊತೆಗೆ ಒಂದಿಷ್ಟು ಭದ್ರತಾ ಸಿಬ್ಬಂದಿಗಳಿರ್ತಾರೆ, ಜೊತೆಗೆ ಆಯಾ ನದಿಗೆ ಸಂಬಂಧಪಟ್ಟಂತೆ ಆ ದೇವಸ್ಥಾನದ ಒಂದಿಷ್ಟು ಸಿಬ್ಬಂದಿಗಳು ಕೂಡ ಇರ್ತಾರೆ. ಸೊ ಆರಂಭಿಕ ಹಂತದಲ್ಲಿ ಅವರಿಗೆ ತಿಳಿಸ್ಕೊಡುವಂತ ಒಂದಿಷ್ಟು ಪ್ರಯತ್ನಗಳು ಕೂಡ ಆಗುತ್ತೆ. ಇದು ಆರಂಭಿಕ ಹಂತ. ಇದು ಆರಂಭಿಕ ಹಂತದಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂತದ್ದು ಮೊದಲ ಹಂತದಲ್ಲಿ ಇಷ್ಟು ಪ್ರಕ್ರಿಯೆಗಳಾಗುತ್ತೆ. ಅದಾದ ಬಳಿಕ ದಂಡವನ್ನ ವಿಧಿಸುವಂತದ್ದ ಅಥವಾ ಹೇಗೆ ಅನ್ನುವಂಥದ್ದು ಒಂದಿಷ್ಟು ಪ್ರಕ್ರಿಯೆಗಳು ಕೂಡ ಅಥವಾ ಚಿಂತನೆಗಳು ಕೂಡ ಆರಂಭ ಆಗುತ್ತೆ. ಆದ್ರೆ ಸದ್ಯಕ್ಕಂತೂ ಈ ಒಂದು ಆದೇಶ ಹೊರಡಿಸಿರುವಂತದ್ರಿಂದ ಪ್ರಮುಖವಾಗಿ ಪುಣ್ಯಕ್ಷೇತ್ರಗಳ ನದಿ ತೀರದಲ್ಲಿ ನದಿ ನೀರು ಏನು ಮಲಿನ ಆಗ್ತಾ ಇತ್ತು ಅದನ್ನ ತಡೆಗಟ್ಟೋದಕ್ಕೆ ಒಂದು ಉತ್ತಮ ಬೆಳವಣಿಗೆ ಇದು. ಸೊ ಇದಕ್ಕಾಗಿ ಒಂದಿಷ್ಟು ಭಕ್ತರು ಕೂಡ ಸ್ವಾಗತಾರ್ಹ ಅಂತ ಕೂಡ ಹೇಳಲಾಗ್ತಾ ಇದೆ. ರೈಟ್, ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಪುಣ್ಯ ಸ್ನಾನವನ್ನ ಸ್ನಾನಘಟ್ಟದಲ್ಲಿ ಯಾಕೆ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟೇ ಕೆಲವರು ಗೊತ್ತಿಲ್ಲ. ಒಳ್ಳೆ ಅಪಭ್ರಂಶಗಳ ರೀತಿಯಲ್ಲಿ ವರ್ತಿಸ್ತಾ ಇದ್ರು. ಹೋಗಿ ಸೋಪ್ ತಗೊಂಡು ಒಳ್ಳೆ ಸ್ಪಾಗ್ ಹೋದಂಗೆ ಹೋಗಿ ಬರ್ತಾ ಇದ್ರು, ವಿಪರೀತವಾಗಿ ಹಾನಿ ಮಾಡ್ತಾ ಇದ್ರು. ನದಿ ನೀರಿನ ಪ್ರಶ್ನೆ ಅಲ್ಲ, ಅದರಲ್ಲಿ ಇದ್ದಂತಹ ಜಲಚರಗಳಿಗೂ ಕೂಡ ಸಮಸ್ಯೆ ಆಗಿ ಸಾವನ್ನಪ್ಪುವಂತಹ ವಿಚಾರ ನಾವು ನೋಡ್ತಾ ಇದ್ವಿ. ಫೈನಲಿ ಒಂದು ಒಳ್ಳೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇಂಪ್ಲಿಮೆಂಟೇಷನ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದ್ರ ಮೇಲೆ ಇದು ಸಕ್ಸಸ್ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ.